ಫುಲ್ಲು ತಲೆ ಫುಲ್ಲು ಹಾಂ ಕಟ್ಟು ಹಿಂಗೆ ತಿರುಗೋಕ್ಕಾಗಲ್ಲ, ಹಿಂಗೆ ಸ್ವಲ್ಪ ನೋವಿದೆ. 100% ಹೇಳೋಕ್ಕಾಗಲ್ಲ ನಿಮ್ಮ ಮಗಳಿಗೆ ಏನಾಗಿದೆ ಅಂತ ಹೇಳಿದ್ರು. ಆ ಥರ ಹೇಳಿ ಐಸಿಯುಗೆ ಹಾಕೊಂಡು ಮತ್ತು ಸಂಜೆನೇ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ನಮಗೆ. ಸಿಟಿ ಸ್ಕ್ಯಾನ್ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಲ್ವ ಅಂತ ಹೇಳಿದಾಗ ಇಲ್ಲ ಮಾಡ್ತೀವಿ ಮೇಡಮ್ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಮಾಡಬೇಕಾದ್ರೆ ಅವ್ರಿಗೆ ಅಮೌಂಟೇ ಕಟ್ತಾ ಇಲ್ವಂತೆ. ಬ್ರೈನಲ್ಲಿ ಅವಳಿಗೆ ಬ್ಲಡ್ ಕ್ಲಾಟ್ ಆಗಿದೆ, ಏನು ಹೇಳೋಕ್ಕಾಗಲ್ಲ, ನಾವು ಯಾವಾಗ ಏನಾಗ್ಬೋದು ಅಂತ ನಾವು ಅದಕ್ಕೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ಹುಟ್ಟದಾಗಿಂದ್ರು ಇದ್ರೂ ಇರ್ಬೋದು ಬ್ಲಡ್ ಕ್ಲಾಟ್ ಆಗಿರೋದು ಅಂತ ಹೇಳ್ತಾರೆ ಡಾಕ್ಟ್ರು. ಯಾವ ಮಟ್ಟಕ್ಕೆ ಪ್ರಿಪೇರ್ ಮಾಡಿದ್ದಾರೆ ನೋಡಿ ಇವರು. ಮನೆ ಕರ್ಕೊಂಡು ಹೋದ್ಮೇಲೆ ಆ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಮನೆ ಅಂತ ನಾವು ಕೇಳೋದಕ್ಕೆ ಬಂದಿರೋದು. ಈ ಡಾಕ್ಟ್ರು ಸ್ವಾಮೀಜಿ ಟ್ರಸ್ಟ್ ಅವರೆಲ್ಲ ಮಾತಾಡ್ಕೊಂಡು ಮನೆ ಕರ್ಕೊಂಡು ಹೋಗಿ ಅಂದರೆ ಅಪ್ಪ ಅಮ್ಮ ಏನು ಮಾಡಬೇಕು? ಮನೆ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ? ಸಂಸ್ಥೆಯ ಸ್ವಾಮೀಜಿಗಳು ಇವರೆಲ್ಲ ಇವ್ರದ್ದು ಇನ್ಫ್ಲೂಯೆನ್ಸ್ ಬಳಸಿ ಅಲ್ಲಿ ಡಾಕ್ಟ್ರ್ ಮೇಲೆ ಹಿಂಗೆ ಹೇಳ್ಬಿಡಿ, ನಾರ್ಮಲ್ ಅಂತ ಹೇಳ್ಬಿಡಿ ಅಂತ ಹೇಳಿಸಿ ಕೊನೆಗೆ ಅವರು ಇವರು ಒತ್ತಾಡಕ್ಕೆ ಬಂದು ಅಲ್ಲಿನ ವೈದ್ಯರು ಏನಿಲ್ಲ ನಾರ್ಮಲ್ಲು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿರೋಂಥದ್ದು. ಮೈಸೂರಿನ ತರಳಬಾಳು ವಿದ್ಯಾಸಂಸ್ಥೆ ಇದೆ. ಈ ಒಂದು ವಿದ್ಯಾಸಂಸ್ಥೆಯಿಂದ ಹೊರಟಂತಹ ವಿದ್ಯಾರ್ಥಿಗಳು ಅಂದರೆ ಶಾಲಾ ಪ್ರವಾಸಕ್ಕೆ ಹೊರಟಂತಹ ವಿದ್ಯಾರ್ಥಿಗಳು ಕಳೆದ ವಾರವಷ್ಟೇ ಬಸ್ ದುರಂತ ಅಂದರೆ ಬಸ್ ಪಲ್ಟಿಯಾಗಿ ಗಂಭೀರವಾಗಿ ಗಾಯಗೊಂಡಿರು. ಜೊತೆಗೆ ಓರ್ವ ವಿದ್ಯಾರ್ಥಿ ಪವನ್ ಎಂಬುವ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನು ಕೂಡ ಅಪ್ಪಿರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತರಳಬಾಳು ವಿದ್ಯಾಸಂಸ್ಥೆ ಇದೆ. ಒಂದು ವಿದ್ಯಾಸಂಸ್ಥೆಯ ಮುಂಭಾಗ ಇನ್ನೋರ್ವ ವಿದ್ಯಾರ್ಥಿನಿ ಗೌತಮಿ ಎಂಬ ವಿದ್ಯಾರ್ಥಿನಿ ಕ್ರಿಟಿಕಲ್ ಪರಿಸ್ಥಿತಿಲಿದ್ದಾರೆ. ತರಳಬಾಳು ವಿದ್ಯಾಸಂಸ್ಥೆಯ ಸಂಸ್ಥೆ ಏನಿದೆ, ಈ ಒಂದು ಸಂಸ್ಥೆ ವಿದ್ಯಾರ್ಥಿನಿಯ ಒಂದು ಟ್ರೀಟ್ಮೆಂಟ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿಸ್ತಾ ಇಲ್ಲ ಅಂತೇಳಿ ಪೋಷಕರು ಈಗಾಗಲೇ ಶಾಲೆ ಮುಂಭಾಗ ಬಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಹೋದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಸ್ ಪಲ್ಟಿ ಆದಂಥ ಸಂದರ್ಭದಲ್ಲಿ ಭಾಳ ಗಂಭೀರವಾಗಿ ಗಾಯಗೊಂಡಿದ್ದರು. ಓರ್ವ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನು ಕೂಡ ಅಪ್ಪಿದ್ರು. ಜೊತೆಗೆ ಇನ್ನೋರ್ವ ವಿದ್ಯಾರ್ಥಿನಿಯಾದಂಥ ಗೌತಮಿ ಭಾಳ ಕ್ರಿಟಿಕಲ್ ಅಂದರೆ ಗಂಭೀರ ಪರಿಸ್ಥಿತಿಯನ್ನು ಕೂಡ ಎದುರಿಸಿ ಈಗಾಗಲೇ ಅಪೋಲೋ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೂಡ ಪಡಿತಾರೋ. ಆದರೆ ಶಿಕ್ಷಣ ಸಂಸ್ಥೆ ಏನಿದೆ, ಒಂದು ತರಳಬಾಳು ಶಿಕ್ಷಣ ಸಂಸ್ಥೆಯಿಂದ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂತೇಳಿ ಪೋಷಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ವಿದ್ಯಾರ್ಥಿನಿಯ ಪೋಷಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ಏನು ಹೇಳ್ತಾ ಇದ್ದಾರೆ? ಮೇಡಮ್ ಹೇಗಿದ್ದಾರೆ ನಿಮ್ಮ ಮಗಳ ಕಂಡೀಷನ್ ಹೇಗಿದೆ? ಸರ್ ನಮ್ಮ ಮಗಳ ಕಂಡೀಷನ್ನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಮಣಿಪಾಲಮಲ್ಲಿ ಅಡ್ಮಿಟ್ ಮಾಡಿದ್ದು, ಅಲ್ಲಿ ತುಂಬ ಕಂಡೀಷನ್ನಾಗಿ 100% ಹೇಳೋಕ್ಕಾಗಲ್ಲ ನಿಮ್ಮ ಮಗಳಿಗೆ ಏನಾಗಿದೆ ಅಂತ ಹೇಳಿದ್ರು. ಆ ಥರ ಹೇಳಿ ಐಸಿಯುಗೆ ಹಾಕೊಂಡು ಮತ್ತು ಸಂಜೆನೇ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ನಮಗೆ. ಇಲ್ಲಿ ಬಂದ್ವಿ, ನಮಗೆ ಮನಸ್ಸು ತಡಿನಿಲ್ಲ, ಅಪೋಲೋದಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೇಳಿದ್ರು ಕ್ರ್ಯಾಚಸ್ ಆಗಿದೆ, ಸಿಟಿ ಸ್ಕ್ಯಾನ್ ಮಾಡಿಸಿ ಕ್ರ್ಯಾಚಸ್ ಆಗಿದೆ, ಮೂಳೆ ಬಿಟ್ಟೋಗಿದೆ ಅಂತ ಹೇಳಿದ್ರು. ಇವಾಗ ಹೇಳ್ತಿದ್ರೆ ಬ್ರೈನಲ್ಲಿ ಅವಳಿಗೆ ರಕ್ತ ಎಪ್ಕಟ್ಟಿದೆ, ಬ್ಲಡ್ ಕ್ಲಾಟ್ ಆಗಿದೆ, ಏನು ಹೇಳೋಕ್ಕಾಗಲ್ಲ, ನಾವು ಯಾವಾಗ ಏನಾಗ್ಬೋದು ಅಂತ ನಾವು ಅದಕ್ಕೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಶಾಲಾ ಶಿಕ್ಷಣ ಸಂಸ್ಥೆಯವರೇ ಅದು ಈ ಸಂಪೂರ್ಣ ವೆಚ್ಚನ ಭರಿಸ್ತೀವಿ ಅಂತ ಹೇಳಿದ್ರೆ ಹೇಗೆ? ಹಾಂ ಸರ್, ಇವಾಗ ಹೇಳ್ತಾ ಇದ್ದಾರೆ ನಾನು ಮಾಡ್ಕೊಡ್ತೀನಿ ಎಲ್ಲನೂ ಅಂತ ಇವಾಗ ಹೇಳ್ತಾ ಇದ್ದಾರೆ ಸರ್. ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊ ಬರ್ಬೇಕಾದ್ರೆ ಆಪ್ರೇಷನ್ ಆಗಬೇಕು, ಮಗುಗೆ ಸೀರಿಯಸ್ ಇದೆ ಹಂಗೆ ಅಂದ್ಬಿಟ್ಟು ಅಪೋಲೋ ಕರ್ಕೊಂಬಂದಿದ್ದಾರೆ. ಅಪೋಲೋ ಕರ್ಕೊಂಬಂದು ಅಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಅಡ್ಮಿಟ್ ಮಾಡಿದ್ದಾರೆ. ಪುನಃ ಈಗ ನೆನ್ನೆಲ್ಲ ಇವರು ಏನು ಮಾಡ್ತಾ ಇಲ್ವಲ್ಲ ಸರ್, ಏನು ಒಂದು MRI ಸ್ಕ್ಯಾನು, ಸಿಟಿ ಸ್ಕ್ಯಾನು ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಲ್ವ ಅಂತ ಹೇಳಿದಾಗ ಇಲ್ಲ ಮಾಡ್ತೀವಿ ಮೇಡಮ್ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಮಾಡಬೇಕಾದ್ರೆ ಅವ್ರಿಗೆ ಅಮೌಂಟೇ ಕಟ್ತಾ ಇಲ್ವಂತೆ. MRI ಸ್ಕ್ಯಾನು, ಸಿಟಿ ಸ್ಕ್ಯಾನು ಪೇಮೇ ಮಾಡ್ತಾ ಇಲ್ವಂತೆ. ಆಯಿತು ಅಂದ್ಬಿಟ್ಟು ನೆನ್ನೆ ಏನೋ ಬಲವಂತಕ್ಕೆ ಈ ಹುಡುಗಿ ಎಲ್ಲ ಬಲವಂತ ಮಾಡಿದ್ದಕ್ಕೆ ಮಾಡಿದ್ದಾರೆ. ಮಾಡಾದ್ಮೇಲೆ ಈಗ ನೆನ್ನೆ ಎಲ್ಲ ಹೇಳ್ತಾರಂತೆ ನೀವು ಮನೆ ಕರ್ಕೊಂಡೋಗಿ ಏನು ಮಾಡೋಕ್ಕಾಗುತ್ತೆ? ಆ ಹುಡುಗಿಗೆ ಚಿಕ್ಕದಿಂದನೇ ಮೇಜರ್ ಇದೆ ಅಂತ ಕೇಳ್ತಾರೆ. ಆ ಮಗು 5 ತಿಂಗಳು ಮಗುವಿನಿಂದ ನಾವೆಲ್ಲ ನೋಡ್ತಾ ಇದ್ದೀವಿ. ಆ ಮಗು ಒಂದು ದಿನ ಜ್ವರ ಬಂದಿಲ್ಲ, ನೆಗಡಿ ಇಲ್ಲ, ಶೀತ ಇಲ್ಲ, ಒಂದು ದಿನ ಸ್ಕೂಲಿಗೆ ರಜಾ ಹಾಕಿಲ್ಲ. ಅಕಸ್ಮಾತ್ ಆಯಿತು ಚಿಕ್ಕದಿಂದನೇ ಹುಷಾರಿಲ್ಲ, ಸ್ಕೂಲಲ್ಲಿ ಯಾವತ್ತಾದ್ರೂ ಹುಷಾರು ತಪ್ಪಿದ್ಯಾ, ಮಲಗಿದ್ಯಾ, ಇಲ್ಲ ಪ್ರೇಯರ್ ಮಾಡ್ಬೇಕಾದ್ರೆ ಏನಾದ್ರು ಬಿದ್ದಿದ್ಯಾ, ಇಲ್ಲ ಮನೆ ಕಳಿಸಿದ್ದೀರಾ, ಎಷ್ಟು ದಿನ ರಜಾ ತಗೊಂಡೈತೆ, ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇತ್ತು, ಅದೆಲ್ಲ ತೋರಿಸಿ ನೀವು ಸ್ಕೂಲಿಂದ. ಅದೆಲ್ಲ ಬಿಟ್ಬಿಟ್ಟು ಮನೆ ಕರ್ಕೊಂಡು ಹೋಗ್ತೀವಿ. ಹೋದ್ಮೇಲೆ ಆ ಹುಡುಗಿ ಸೀರಿಯಸ್ ಆಗಿ ಮೂಲೆಯಲ್ಲಿ ಮನ್ಕತ್ತು, ಆಯಮ್ಮ ಕೆಲ್ಸಕ್ಕೆ ಹೋಗ್ತಾಳೆ, ಈ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಆ ಮಗು ನೋಡ್ಕೊಳ್ಳೋರು ಯಾರು? ಅದಕ್ಕೆಲ್ಲ ಒಂದು ಜವಾಬ್ದಾರಿ ಬೇಕಲ್ವಾ? ಅದಕ್ಕೆ ಒಂದು ಏನೋ ಟ್ರೀಟ್ಮೆಂಟ್ ಕೊಡಬೇಕಲ್ವಾ? ನೀವು ಅದು ಬಿಟ್ಬಿಟ್ಟು ಮನೆ ಕರ್ಕೊಂಡು ಈ ಡಾಕ್ಟ್ರು ಸ್ವಾಮೀಜಿ ಟ್ರಸ್ಟ್ ಅವರೆಲ್ಲ ಮಾತಾಡ್ಕೊಂಡು ಮನೆ ಕರ್ಕೊಂಡು ಹೋಗಿ ಅಂದರೆ ಅಪ್ಪ ಅಮ್ಮ ಏನು ಮಾಡಬೇಕು? ಮನೆ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ? ಅದೆಲ್ಲ ನೀವು ಈಗ ನಿಮ್ಮ ಮಕ್ಕಳಾಗಿದ್ರೆ ಹಂಗೆ ಮಾಡ್ತಿದ್ರಾ ಸರ್? ಟೀಚರ್ಸ್ ಮಗು ಆಗಿದ್ರೆ ಇಲ್ಲ ನಿಮ್ಮ ಮಕ್ಕಳಾಗಿದ್ರೆ ನೀವು ಹಂಗೆ ಮನೆ ಕರ್ಕೊಂಡು ಹೋಗಿ ಅಂತ ಮಾಡಿ ಬೇರೆ ಕಡೆ ಎಲ್ಲಾದರೂ ಪ್ರಯತ್ನ ಪಡ್ತಿದ್ರಿ ಅಲ್ವಾ? ಅದು ಬಿಟ್ಬಿಟ್ಟು ಫೋರ್ಸ್ ಮಾಡಿ ಮನೆ ಕರ್ಕೊಂಡೋಗಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಯಾಕೆ ಕರ್ಕೊಂಡು ಹೋಗ್ತಾರೆ? MRI ರಿಪೋರ್ಟ್ ಮಾಡಿದಾಗ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ದಾರೆ. ಆ ಬ್ಲಡ್ ಕ್ಲಾಟ್ ಆಗೋದು ಹಂಗೆ ಬಿಟ್ಟರೆ ಕಾಲಕ್ರಮೇಣ ಸರಿ ಆಗ್ಬೋದು ಅಥವಾ ಅದು ಜಾಸ್ತಿನೂ ಆಗ್ಬೋದು ಅಂತ ಹೇಳಿದ್ದಾರೆ. ಮನೆ ಕರ್ಕೊಂಡು ಹೋದ್ಮೇಲೆ ಆ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಮನೆ ಅಂತ ನಾವು ಕೇಳೋದಕ್ಕೆ ಬಂದಿರೋದು. ಇವಾಗೇನೋ ಡಾಕ್ಟರ್ಸು ನೀವು ಕರ್ಕೊಂಡೋಗಿ ಡಿಸ್ಚಾರ್ಜ್ ಮಾಡ್ಕೋತೀರ, ಅವ್ಳು ಕರೆಕ್ಟ್ ಇದ್ದಾಳೆ. ಇವತ್ತಿನ ಸಿಚುವೇಶನ್ ನೋಡ್ತಾ ಇದ್ದಾರೆ ಸರ್. ಈಗ ಮಾತಾಡ್ತಾ ಇದೆ. ಒಂದು ದಿನ ಅವಳಿಗೆ ಸಿವಿಯರ್ ತಲೆನೋವು ಅಂತ ಹೇಳ್ತಿದ್ದಾಳೆ, ಅವಳು ಎದ್ದು ಓಡಾಡೋಕ್ಕಾಗ್ತಿಲ್ಲ ಒಬ್ಳೇನೆ. ಈಗ ಕರ್ಕೊಂಡು ಹೋಗ್ಬೇಕು.
ಮತ್ತು ಇವಾಗ ತಲೆನೋವು ಕೂಡ ಜಾಸ್ತಿ ಇದೆ ಅವಳಿಗೆ. ಹೇಳ್ತಾ ಇಲ್ಲ, ಮೊನ್ನೆ ಇದ್ದಷ್ಟು ಇವತ್ತು ಚೇತರಿಕೆ ಇಲ್ಲ ಅವಳಲ್ಲಿ. ಆದರೂ ಡಾಕ್ಟ್ರೂ ಏನು ಹೇಳ್ತಾ ಇದ್ದಾರೆ, ಕರ್ಕೊಂಡೋಗಿ ಡಿಸೈಡ್ ಮಾಡ್ಕೊಂಡು ಕರ್ಕೊಂಡೋಗಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಓಕೆ ಸರ್, ಇನ್ನು ಫೈನಲ್ ನಿಮ್ಮ ಒತ್ತಾಯ ಏನಾಗಿದೆ ಸರ್? ಈಗೆಲ್ಲ ಸಂಘಟನೆಯವರೆಲ್ಲ ಸೇರಿದ್ದೀರಾ, ಒತ್ತಾಯ ನಿಮ್ಮ ಒತ್ತಾಯ ಏನು? ಸರ್ ಒತ್ತಾಯ ಏನೂ ಇಲ್ಲ. ಈಗೇನು ಟೂರಿಗೆ ಕರ್ಕೊಂಡು ಹೋಗಿದ್ದಂಥ ಸಂದರ್ಭದಲ್ಲಿ ಏನು ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿಂದ ಸಾರ್ವಜನಿಕರೆಲ್ಲ ಸೇರಿ ಅಲ್ಲೇನು ಮಣಿಪಾಲ್ ಆಸ್ಪತ್ರೆ ಹತ್ತಿರದಲ್ಲಿದ್ದಂಥ ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಿದಾಗ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಡಾಕ್ಟ್ರು, ಅಲ್ಲಿನ ವೈದ್ಯರು ವಾಸ್ತವನ ಹೇಳಿದ್ದಾರೆ. ಈ ಮಗುಗೆ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿ ಏನೋ ಬೇರೆ ಬೇರೆ ಥರ ಸಮಸ್ಯೆ ಇದೆ, ಬದುಕೋದೇ ಕಷ್ಟ ಅನ್ನೋದನ್ನು ವಾಸ್ತವನ ಅಲ್ಲಿ ಸತ್ಯ ಹೇಳಿದ್ದಾರೆ. ಆಮೇಲೆ ಇವರು ಈ ಸಂಸ್ಥೆಯ ಸ್ವಾಮೀಜಿಗಳು ಇವರೆಲ್ಲ ಇವ್ರದ್ದು ಇನ್ಫ್ಲೂಯೆನ್ಸ್ ಬಳಸಿ ಅಲ್ಲಿ ಡಾಕ್ಟ್ರ್ ಮೇಲೆ ಹಿಂಗೆ ಹೇಳ್ಬಿಡಿ, ನಾರ್ಮಲ್ ಅಂತ ಹೇಳ್ಬಿಡಿ ಅಂತ ಹೇಳಿಸಿ ಕೊನೆಗೆ ಅವರು ಇವರು ಒತ್ತಾಡಕ್ಕೆ ಬಂದು ಅಲ್ಲಿನ ವೈದ್ಯರು ಏನಿಲ್ಲ ನಾರ್ಮಲ್ಲು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿರೋಂಥದ್ದು. ಫಸ್ಟ್ ಡೇ ಅವರು ಐಸಿಗೆ ಹಾಕಬೇಕು, 15,000 ದುಡ್ಡು ಕಟ್ಟಿ ಅಂತ ಹೇಳ್ತಾರೆ ಪೇರೆಂಟ್ಸ್ಗೆ. ಇವ್ರು ದುಡ್ಡು ಕೊಡಲ್ಲ. ಆಗ ಈ ಮ್ಯಾನೇಜ್ಮೆಂಟ್ನವರಾಗಲಿ ಶಾಲೆಯವರಾಗಲಿ ದುಡ್ಡು ಕೊಡೋದಿಲ್ಲ. ಪಾಪ ಪೇರೆಂಟ್ ಅಂದರೆ 1,000 ಇರುತ್ತೆ, 1,000 ಕಟ್ಟಕ್ಕೆ ಹೋಗ್ತಾರೆ. 1,000 ಕಟ್ಟಿದ್ರೆ ಆಗಲ್ಲ ಅಂತೇಳಿ ಮತ್ತೆ ಅವರನ್ನು ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗಿ, ಇವ್ರು ಬಡವರು ಅಂತ ಗೊತ್ತಾಗುತ್ತೆ ಅವ್ರಿಗೆ, ಆಸ್ಪತ್ರೆಯವ್ರಿಗೆ. ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಇವರು ಆ ಥರ ಕಂಡೀಷನ್ ಇರೋದನ್ನ ಎಲ್ಲಿ ಮಾಡೋದು? ಮತ್ತು ಇವರು ಅಪೋಲೋ ಅನಿವಾರ್ಯ, ಅಪೋಲೋ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅಲ್ಲಾದರೆ ಒಂದಷ್ಟು ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ, ತಜ್ಞರು ಇದ್ದಾರೆ, ಹಾಗೆ ಏನೋ ಒಂದು ಆಶಾಭಾವನೆ, ನಮ್ಮ ಮಗಳು ಉಳ್ಕೊಳ್ಳಿ ಅನ್ನೋದು ಆಶಾಭಾವನೆ. ಅಲ್ಲಿ ಹೋಗ್ತಾರೆ. ಅಲ್ಲೋದಾಗಲೂ ಕೂಡ ರಾತ್ರಿ ಹೋದಾಗಲೂ ಕೂಡ ಇವರು ರೆಸ್ಪಾನ್ಸ್ ಮಾಡಲ್ಲ, ಈ ಶಾಲೆಯವರಾಗಲಿ ಆಡಳಿತ ಮಂಡಳಿಯವರಾಗಲಿ. ನೆಕ್ಸ್ಟ್ ಡೇ ಬರ್ತಾರೆ. ನೆಕ್ಸ್ಟ್ ಡೇ ಬಂದು ಏನು ಮಾಡ್ತಾರೆ, ಮಗು ನೋಡಲ್ಲ, ಡಾಕ್ಟ್ರು ಮ್ಯಾನೇಜ್ಮೆಂಟ್ನ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಏನು ಅವ್ರ ಮನಸ್ಥಿತಿ ಹೆಂಗೆ ಅಂದರೆ, ಹೆಂಗಾರು ಮಾಡಿ ಇದನ್ನು ಸಾಗಾಕ್ಬಿಡ್ಬೇಕು ಈ ಪೇಷಂಟ್ನ. ಈಗ ನಮ್ಮ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಈಗ ಜವಾಬ್ದಾರಿ ಇಲ್ವಾ ಇದು? ಈಗ ನೋಡಿ, ಇವರು ಹೇಳ್ತಾ ಇರೋದೇ ಡಾಕ್ಟ್ರಿಗೆ ಹೇಳಿಸ್ತಾರೆ. ನೆನ್ನೆ ಡಾಕ್ಟ್ರು ಹೇಳ್ತಾರೆ, ನನಗೆ ಬೇಜಾರಾಯಿತು, ಡಾಕ್ಟ್ರು ಹೇಳೋ ಮಾತು ಕೇಳಿ ಬೇಜಾರಾಯಿತು, ಇದು ಹುಟ್ಟಿದಾಗಿಂದ್ರೂ ಇದ್ರೂ ಇರ್ಬೋದು ಬ್ಲಡ್ ಕ್ಲಾಟ್ ಆಗಿರೋದು ಅಂತ ಹೇಳ್ತಾರೆ ಡಾಕ್ಟ್ರು. ಯಾವ ಮಟ್ಟಕ್ಕೆ ಪ್ರಿಪೇರ್ ಮಾಡಿದ್ದಾರೆ ನೋಡಿ ಇವರು. ಯಾಕೆ ನನಗೆ ಬೇಜಾರಾಯಿತು? ಅಲ್ಲ ಸ್ವಾಮಿ, ಹುಟ್ಟಿದಾಗಿಂದ ಆ ಥರ ಪ್ರಾಬ್ಲಮ್ ಇದ್ದಿದ್ರೆ ಇದು ಒಂದಿನ ತಲೆನೋವು ಬಂದಿಲ್ಲ, ಒಂದಿನ ತಲೆ ಸುತ್ತು ಬಂದು ಬಿದ್ದಿಲ್ಲ. ಮಗು ಆರೋಗ್ಯವಾಗಿದೆ, ಸ್ಪೋರ್ಟ್ಸಲ್ಲಿದೆ, ಓದೋದ್ರಲ್ಲಿದೆ, ಎಲ್ಲದರಲ್ಲೂ ಇದೆಯಲ್ಲ. ಮತ್ತು ಆ ಥರ ಪ್ರಾಬ್ಲಮ್ ಇದ್ದಿದ್ರೆ, ಹುಟ್ಟಿದಾಗಿಂದ ಇದ್ದಿದ್ರೆ ಈ ಥರ ಸಮಸ್ಯೆ ಆಗ್ತಿರ್ಲಿಲ್ವಲ್ಲ. ಆಮೇಲೆ ಬಿದ್ದ ಮೇಲೆ ಈಗ ಯಾಕೆ ತಲೆನೋವು ಬರ್ತಾ ಇದೆ, ಇಷ್ಟು ದಿವಸ ಯಾಕೆ ತಲೆನೋವು ಬಂದಿರಲಿಲ್ಲ ಮಗುಗೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಉತ್ತರ ಇಲ್ಲ. ಅವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಅನ್ನೋದು ಬಿಟ್ಟರೆ ಇನ್ನು ಯಾವುದೂ ಹೇಳ್ತಾ ಇಲ್ಲ ಅವರು. ಹಂಗಾಗಿ ವೈದ್ಯರು ಅನುಮಾನಾಸ್ಪದವಾಗಿ ನಡ್ಕೊಳ್ತಾ ಇದ್ದಾರೆ. ಈ ಆಡಳಿತ ಮಂಡಳಿಯವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಆ ಮಗುವನ್ನು ಉಳಿಸುವ, ಅದನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಶಾಲೆ ಆಡಳಿತ ಮಂಡಳಿಗೆ ಇರೋದ್ರಿಂದ ನಾವು ಇದನ್ನು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈಗ ಕರೆದು ಮಾತಾಡಿದ್ದಾರೆ, ನೀವು ಯಾವುದೇ ಹಾಸ್ಪಿಟ್ಲಿಗೆ ಸೇರಿಸಿದ್ರು ನಾವು ಖರ್ಚು ವೆಚ್ಚ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದನ್ನು ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದ್ದೀವಿ. ಈಗ ಅವರು ಬರೀತಾ ಇದ್ದಾರೆ, ನೋಡೋಣ. ರೈಟಿಂಗಲ್ಲಿ ಕಮಿಟ್ ಮಾಡ್ಕೊಂಡು ಮುಂದಿನ ಚಿಕಿತ್ಸೆಗೆ ಎಲ್ಲಿ ಅನುಕೂಲ ಆಗುತ್ತೋ, ಬೆಂಗಳೂರು ಇನ್ನೆಲ್ಲ ಸಾಧ್ಯ ಆಗುತ್ತೆ ಅಲ್ಲಿ ಕೊಡಿಸೋಣ. ಮೊದಲು ಮಗು ಪ್ರಾಣಾಪಾಯದಿಂದ ಪಾರಾಗ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ಅವರಲ್ಲೂ ಮನವಿ ಮಾಡಿದ್ದೀವಿ. ಇವಿಷ್ಟು ಪೋಷಕರ ಮಾತಾಗಿರುವಂಥದ್ದು. ಇನ್ನು ಆ ಶಾಲೆ ಪ್ರವಾಸಕ್ಕೆ ಹೊರಟಂಥ ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹೇಳಪ್ಪ, ಯಾವಾಗ ಹೋಗಿದ್ದು ಟ್ರಿಪ್ಗೆ, ಏನೇನಾಯಿತು, ಹೆಂಗೆ ಆಕ್ಸಿಡೆಂಟ್ ಹೆಂಗಾಯಿತು ಅಂತ? ಸರ್, ಇದು ಆಕ್ಸಿಡೆಂಟ್ ಆಗಿರೋದು ಜೋ ಫಾಲ್ಸಿಂದ ಹೋಗ್ಬೇಕಾದ್ರೆ ಸರಿಯಾಗಿ 4 ಗಂಟೆಗೆ ಬಸ್ ಡ್ರೈವರ್ ಏನು ಮಾಡಿದ್ರೆ ಸರ್, ಇಷ್ಟು ಉದ್ದು ಜಾಗ ಇದ್ರೂ ಚಿಕ್ಕ ಜಾಗ ಇನ್ನು ಶಾರ್ಟಲ್ಲಿ ಹೊಡೆದವ್ರೆ ಸರ್. ಸ್ವಲ್ಪ ಬಸ್ ಎದೊಳ್ತು, ಇನ್ನೊಂದು ಸ್ವಲ್ಪ ಹಿಂಗೆ ಹೊಡ್ಬಿಟ್ಟು ಸರ್ ಬಸ್ ಬಿದ್ದೋಗಿ ಫುಲ್ಲು ಉಚ್ಕೊಂಡು ಹೋಗ್ಬಿಟ್ಟಿದೆ ಸರ್. ಆಮೇಲೆ ಎಷ್ಟೊಂದು ಜನ ಸರ್ ಇನ್ನು ಇಬ್ಬರು ಏನು ಮಾಡಿದ್ರು, ಕಿಟಕಿ ಓಪನ್ ಮಾಡಿಬಿಟ್ಟು ಅಲ್ಲಿಂದ ಆಚೆಗೆ ಹೋಗ್ಬಿಟ್ಟು ಆಮೇಲೆ ಎಲ್ಲರಿಗೂ ಬಚ್ಚ ಮಾಡಿದ್ರು ಸರ್. ಎಷ್ಟೊಂದು ಜನ ಎತ್ಕೊಂಡ್ಬಿಟ್ಟು ನಾವು ಹಿಂದ್ಗಡೆ ಇದ್ರಲ್ಲ, ನಮ್ಮನ್ನ ಹಿಂದ್ಗಡೆ ಕಿಟಕಿನ ಹೊಡೆದಾಕ್ಬಿಟ್ಟು ಅದನ್ನೆಲ್ಲ ಕರ್ಕೊಂಡ್ರು ಸರ್. ಒಬ್ಬನಿಗೆ ಏನಾಗೈತೆ ಅಂದರೆ ಸರ್, ಅವನಿಗೆ ಸ್ಪೀಕರ್ ಮಕ್ಕೋತ್ರ ಬಿಟ್ಟು ಈ ಮೊಕ್ಕ ಹಿಂಗೆ ಆಗ್ಬಿಟ್ಟಿದೆ ಸರ್. ಅವ್ನಿಗೆ ಉಸಿರು ತಗೊಳಕ್ಕಾಗಲಿ ಅಂತ ಅಲ್ಲೇ ಸದೋದ ಸರ್. ನೀನು ಆಕ್ಸಿಡೆಂಟ್ ಆದಾಗ ನೀ ಎಲ್ಲಿದೆಯಲ್ಲ, ಕೊನೆ ಸೀಟಲ್ಲಿ ಕೊಟ್ಟಿದ್ದೆ ಸರ್. ಶಾಲಾ ಪ್ರವಾಸ ಅಂದಾಗ ಪಾಪ ಮಕ್ಳುಗಳಿಗೂ ಆಸೆ ಇರುತ್ತೆ, ಹೋಗ್ಬೇಕು, ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡಬೇಕು ಅಂತ. ಪೋಷಕರು ಕೂಡ ಎಲ್ಲೋ ಒಲ್ಲದ ಮನಸ್ಸಿಂದ ಕಳಿಸ್ಕೊಡ್ತೀರ. ಈ ರೀತಿಯಾದಂಥ ಸಂದರ್ಭದಲ್ಲಿ ಸಹಜವಾಗಿ ಭಯ ಕಾಡುತ್ತೆ ಅಲ್ವಾ? ಹೌದು ಸರ್, ತುಂಬಾ ಭಯ ಕಾಡಿದೆ. 3 ದಿನ ಫುಲ್ಲು ನಿದ್ದೆ ಮಾಡಿಲ್ಲ ಸರ್ ನಾವು. ಭಾನುವಾರ ನಮಗೆ ಗೊತ್ತಾಗಿದೆ 7 ಗಂಟೆಗೆ ಗೊತ್ತಾಯಿತು. ಆಮೇಲೆ ಮಕ್ಕಳು ತಲುಪಿದ್ದು ನಮ್ಗೆ ಬೆಳಗಿನ ಜಾವ ಮಂಗಳವಾರ ತಲುಪಿದ್ದು, ನಮಗೆ 3:15 ತಲುಪಿದ್ದು. AR ಹಾಸ್ಪಿಟ್ಲ್ ಹತ್ರ ತಲುಪಿದ್ದು ಮಕ್ಕಳು. ನಮಗೆ ಅಲ್ಲಿ ಎಲ್ಲ ಏನೋ ಎಕ್ಸ್ರೇ ಮಾಡ್ತೀವಿ ಅದು ಇದು ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಆಮೇಲೆ ಇಲ್ಲಿ ಅಪೋಲೋ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋದ್ರು, ಇಲ್ಲಿಗೆ ತೋರಿಸ್ಕೊಳ್ಳಿ ಅಂತ ಹೇಳಿದ್ದೀವಿ ಅಂದರು. ಇಲ್ಲಿಗೆ ಹೋಗಿದ್ದಕ್ಕೆ ಸರ್ ಅಲ್ಲಿ ಏನು ಸರಿಗೆ ರೆಸ್ಪಾನ್ಸೇ ಮಾಡಲಿಲ್ಲ, ಡಾಕ್ಟರ್ಗಳು ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೋಸ್ಕರ ಮತ್ತೆ ಕಾಲ್ ಮಾಡಿ ಎಲ್ಲ ಇದು ಮಾಡಿದ್ದಕ್ಕೆ ಮತ್ತೆ ಹೋಗೋ ತೋರಿಸ್ಕೊಳ್ಳಿ, ನಾವು ಹೇಳ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಾಲಾ ಆಡಳಿತ ಮಂಡಳಿಯವರು ನಿಮಗೆ ಸ್ಪಂದಿಸ್ತಾ ಇದ್ದಾರೆ, ಹೇಗೆ ಮಾಡಿ? ಅದೇ ಈಗ ಬಂದು ಮತ್ತೆ ಇದು ಮಾಡಿದ್ದಕ್ಕೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ, ಕೇಳ್ಕೊಂಡಿದ್ದಕ್ಕೆ ಈಗ ಮತ್ತೆ ಹೋಗಿ ನೋಡ್ತಾರೆ ಚೆನ್ನಾಗೆ, ಏನಿಲ್ಲ ಅಪೋಲೋ ಇಲ್ಲ, ನಿಮಗೆ ಬೇರೆ ಕಡೆ ಆದರೂ
ತೋರಿಸಿ ನಾವು ಇದು ಮಾಡ್ತೀವಿ ಅಂತ ಇದ್ದಾರೆ. ಮಗನಿಗೆ ಏನೇನೆಲ್ಲ ಏಟ್ ಆಗಿತ್ತು ಮೇಡಮ್? ಅಂದರೆ ಸ್ವಲ್ಪ ಜಾಸ್ತಿನೇ ಈ ಕಡೆ ಎಲ್ಲ ನೋಡ್ತಾನೆ, ಮುಖ ಎಲ್ಲ ತರಚಿರೋ ಥರ ಎಲ್ಲ ನೋವು ಬರ್ತಾ ಇದೆ ಅಂತೆ ಸರ್ ಅವನಿಗೆ. ಮೇಲೆ ಸ್ಕ್ಯಾನ್ ಮಾಡಲಿಲ್ಲ ಸರ್ ಅವರು, ಅದಕ್ಕೋಸ್ಕರನೇ ಇದು ಬಂದಿದ್ದು ನಾವು ಸ್ಕೂಲ್ ಹತ್ರ ಮತ್ತೆ ಗಲಾಟೆ ಮಾಡಿ ಕೇಳಿದ್ದಕ್ಕೇ ಅವರು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಪೋಷಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.